ಕಾರಣ ಬ್ಯಾಕ್ ಟು ಬ್ಯಾಕ್ ಭೂಕಂಪ ಆಗಿತ್ತು. ರಿಕ್ಟರ್ ಮಾಪಕದಲ್ಲಿ ನೋಡಿದಾಗ ಮೂರನೇ ಬಾರಿಗೆ ಭೂಮಿ ಕಂಪಿಸಿರೋದು ಗೊತ್ತಾಗಿದೆ. 4.3ರಷ್ಟು ತೀವ್ರತೆಯ ಒಂದು ಭೂಕಂಪ ದಾಖಲಾಗಿದೆ. ಮಯನ್ಮಾರ್ನಲ್ಲಿ ಸಿಲುಕಿದಂತಹ ಕನ್ನಡಿಗರು ಹಾಗೂ ಭೂಕಂಪದಲ್ಲಿ ಸಿಲುಕಿದಂತಹ ಒಟ್ಟು 300ರಿಂದ 400 ಕನ್ನಡಿಗರು ಸುರಕ್ಷಿತವಾಗಿದ್ದಾರೆ ಅಂತ ಕನ್ನಡಿಗರೊಬ್ಬರು ವಿಡಿಯೋ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಯನ್ಮಾರ್ನಲ್ಲಿ ಇರುವಂತಹ ಕನ್ನಡಿಗರೊಬ್ಬರು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ನಾವು 300ರಿಂದ 400 ಕನ್ನಡಿಗರು ಇದ್ದೀವಿ, ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ ಅನ್ನುವಂತಹ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದರಂತೆ ಭೂಕಂಪಗಳಾಗಿತ್ತು. ರಿಕ್ಟರ್ ಮಾಪಕದಲ್ಲಿ 4.3ರಷ್ಟು ತೀವ್ರತೆಯ ಭೂಕಂಪ ಕೂಡ ದಾಖಲಾಗಿತ್ತು. ಇದೇ ಕಾರಣಕ್ಕಾಗಿ ಮಯನ್ಮಾರ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸೋದಕ್ಕೆ ಕಾರಣವಾಯಿತು. ಗಗನೆತ್ತರದ ಕಟ್ಟಡಗಳೆಲ್ಲವೂ ಕೂಡ ಭೂಮಿಗೆ ಕುಸಿದು ಬೀಳೋದಕ್ಕೆ ಕಾರಣವಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಲ್ಲಿ ಸಿಲುಕಿರುವಂತಹ ಕನ್ನಡಿಗರ ಬಗ್ಗೆ ಎಲ್ರಿಗೂ ಕೂಡ ಆತಂಕ ಇತ್ತು. ಈಗ ಕನ್ನಡಿಗರೊಬ್ಬರು ವಿಡಿಯೋ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ನಾನು ಬೆಂಗಳೂರು ನಗರದ ಚಂದ್ರ ಲೇಔಟ್ನಲ್ಲಿ ನಿವಾಸಿ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಅರ್ಥಕ್ವೇಕ್ ಆದಾಗ ನಾವೆಲ್ಲ ರೂಮಲ್ಲಿದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ಗಳೆಲ್ಲ 25-26ನೇ ಫ್ಲೋರಲ್ಲಿ, ಕೆಲವರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿದ್ದರು. ಅರ್ಥಕ್ವೇಕ್ ಆದಾಗ ಎಲ್ಲರೂ ತುಂಬಾ ಗಾಬರಿಯಾಗಿ ಎದ್ದಿ ಬಿದ್ದಿ ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಓಡ್ ಬಂದಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಯಾರು ಹೋಟ್ಲಿಗೆ ಹೋಗ್ತಾ ಇಲ್ಲ. ಇದು ಬೇರೆ ಹೋಟ್ಲು, ಎದುರುಗಡೆ ಇರೋಂಥ ಹೋಟೆಲ್. ಇಲ್ಲಿ ನಮ್ಮನ್ನ ತಾತ್ಕಾಲಿಕವಾಗಿ ಇಲ್ಲಿ ಇಟ್ಟಿದ್ದಾರೆ. ನಾವೆಲ್ಲ ಸೇಫ್ ಆಗಿದ್ದೀವಿ, ನಮ್ಗೆ ಯಾವುದೇ ತರ ತೊಂದರೆ ಆಗಿಲ್ಲ, ಎಲ್ಲ ಚೆನ್ನಾಗಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ನಾನು ಬೆಂಗಳೂರು ನಗರದ ಚಂದ್ರ ಲೇಔಟ್ನಲ್ಲಿ ನಿವಾಸಿ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಅರ್ಥಕ್ವೇಕ್ ಆದಾಗ ನಾವೆಲ್ಲ ರೂಮಲ್ಲಿದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ಗಳೆಲ್ಲ 25-26ನೇ ಫ್ಲೋರಲ್ಲಿ, ಕೆಲವರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿದ್ದರು. ಅರ್ಥಕ್ವೇಕ್ ಆದಾಗ ಎಲ್ಲರೂ ತುಂಬಾ ಗಾಬರಿಯಾಗಿ ಎದ್ದಿ ಬಿದ್ದಿ ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಓಡ್ ಬಂದಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಯಾರು ಹೋಟ್ಲಿಗೆ ಹೋಗ್ತಾ ಇಲ್ಲ. ಇದು ಬೇರೆ ಹೋಟ್ಲು, ಎದುರುಗಡೆ ಇರೋಂಥ ಹೋಟೆಲ್. ಇಲ್ಲಿ ನಮ್ಮನ್ನ ತಾತ್ಕಾಲಿಕವಾಗಿ ಇಲ್ಲಿ ಇಟ್ಟಿದ್ದಾರೆ. ನಾವೆಲ್ಲ ಸೇಫ್ ಆಗಿದ್ದೀವಿ, ನಮ್ಗೆ ಯಾವುದೇ ತರ ತೊಂದರೆ ಆಗಿಲ್ಲ, ಎಲ್ಲ ಚೆನ್ನಾಗಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ನಾನು ಬೆಂಗಳೂರು ನಗರದ ಚಂದ್ರ ಲೇಔಟ್ನಲ್ಲಿ ನಿವಾಸಿ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಅರ್ಥಕ್ವೇಕ್ ಆದಾಗ ನಾವೆಲ್ಲ ರೂಮಲ್ಲಿದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ಗಳೆಲ್ಲ 25-26ನೇ ಫ್ಲೋರಲ್ಲಿ, ಕೆಲವರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿದ್ದರು. ಅರ್ಥಕ್ವೇಕ್ ಆದಾಗ ಎಲ್ಲರೂ ತುಂಬಾ ಗಾಬರಿಯಾಗಿ ಎದ್ದಿ ಬಿದ್ದಿ ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಓಡ್ ಬಂದಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಯಾರು ಹೋಟ್ಲಿಗೆ ಹೋಗ್ತಾ ಇಲ್ಲ. ಇದು ಬೇರೆ ಹೋಟ್ಲು, ಎದುರುಗಡೆ ಇರೋಂಥ ಹೋಟೆಲ್. ಇಲ್ಲಿ ನಮ್ಮನ್ನ ತಾತ್ಕಾಲಿಕವಾಗಿ ಇಲ್ಲಿ ಇಟ್ಟಿದ್ದಾರೆ. ನಾವೆಲ್ಲ ಸೇಫ್ ಆಗಿದ್ದೀವಿ, ನಮ್ಗೆ ಯಾವುದೇ ಇನ್ನು ಮಾತನಾಡ್ತಾ ಇರುವಂತಹ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಮಹೇಶ್ ಎಂಬವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಒಂದು ಮೀಟಿಂಗ್ಗೆ ಅಂತ ಮಯನ್ಮಾರ್ಗೆ ಅವರು ತೆರಳಿದ್ರು. ಅದೇ ಸಂದರ್ಭದಲ್ಲಿ ಆ ಭೂಕಂಪನದ ಒಂದು ಅನುಭವವಾಗುತ್ತೆ. ಆಗ್ತಾ ಇದ್ದಂಥ ಎಲ್ಲರೂ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಸೇಫ್ ಆಗಿರುವಂತಹ ಜಾಗದತ್ತ ಓಡೋದಕ್ಕೆ ಪ್ರಯತ್ನ ಮಾಡಿದ್ರಂತೆ. ಇನ್ನು ಇದೇ ಸಂದರ್ಭದಲ್ಲಿ ತೀವ್ರವಾದಂತಹ ಭೂಕಂಪಗಳಾದರೂ ಕೂಡ ನಮಗೇನಾಗಿಲ್ಲ, ನಾವೆಲ್ಲರೂ ಕೂಡ ಸೇಫ್ ಆಗಿದ್ದೀವಿ. ಎದುರುಗಡೆ ಇರುವಂತಹ ಒಂದು ಹೋಟೆಲ್ ಕುಸಿತ ಆಗಿತ್ತು, ಅಂದರೆ ಆ ಕಡೆ ಸಮಸ್ಯೆಗಳಾಗಿತ್ತು. ಆದರೆ ಈಗ ನಾವು ಸೇಫ್ ಆಗಿರುವಂತಹ ಒಂದು ಜಾಗದಲ್ಲಿದ್ದೀವಿ. ಹೀಗಾಗಿ ಯಾರೂ ಆತಂಕಕ್ಕೆ ಒಳಗಾಗಬೇಡಿ, ನಾವು ಕನ್ನಡಿಗರು ಯಾರಿದ್ದೀವಿ ಎಲ್ಲರೂ ಕೂಡ ಇಲ್ಲಿ ಸುರಕ್ಷಿತವಾಗಿದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಮಹೇಶ್ ಎಂಬವರು ಈಗ ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ TV5 ಕನ್ನಡಕ್ಕೆ ಲಭ್ಯವಾಗಿದೆ. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಅಲ್ಲಿರುವಂತಹ ಕನ್ನಡಿಗರನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಬಗ್ಗೆ ಮಾಹಿತಿಗಳನ್ನು ಕಲೆ ಕೂಡ ಹಾಕ್ಕೊಂಡಿದ್ದಾರೆ. ಎಷ್ಟು ಜನ ಇರ್ತಾರೆ ಅದು ಕೂಡ ಗೊತ್ತಿರುತ್ತೆ. ಹೀಗಾಗಿ ಮಹೇಶ್ ಎಂಬವರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಡಿಯೋ ಮೂಲಕ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಬೇರೆ ಹೋಟ್ಲು, ಎದುರುಗಡೆ ಇರೋಂಥ